ಹಾಯ್ ಫ್ರೆಂಡ್ಸ್, ನಾನಿವತ್ತು ಪನ್ನೀರ್ ಕಡಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ನೋಡಿ, ಎಣ್ಣೆ ಮತ್ತೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಇದೆ, ಮತ್ತೆ ಗೋಡಂಬಿ ಹಾಕೊಳ್ಳೋಣ. ಒಂದು ಸ್ವಲ್ಪ 50 ಗ್ರಾಮ್ಸ್ ತಗೊಂಡಿದ್ದೀನಿ. 50 ಗ್ರಾಮ್ಸ್ಗಿಂತ ಎಲ್ಲ ಕಡಿಮೆ ತಗೊಂಡಿದ್ದೀನಿ. ಮತ್ತೆ ನಾನು 2 ಟೊಮೆಟೊ ತಗೊಂಡಿದ್ದೀನಿ. ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 6 ಮತ್ತೆ 7 ತಗೊಂಡಿದ್ದೀನಿ. ಆಯ್ತಾ, ಇದನ್ನೆಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡೋಣ. ಇವಾಗ ನೋಡಿ, ಈ ತರ ಫ್ರೈ ಆಗಿದೆ. ನೋಡಿ, ಈ ತರ ಕೆಂಪಗೆ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆರಕ್ ಬಿಡೋಣ. ತಣ್ಣಗಾದ್ಮೇಲೆ ನಾವು ಇದನ್ನ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ನಾವು ನೋಡಿ, ಇದೆಲ್ಲ ತಣ್ಣಗಾಗಿದೆ. ಆಮೇಲೆ ಈ ತರ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ನುಣ್ಣಗೆ ಗ್ರೈಂಡ್ ಆಗ್ಬೇಕು. ಈ ತರ ನುಣ್ಣಗೆ ಗ್ರೈಂಡ್ ಆದ್ಮೇಲೆ ಈಗ ನಾವು ಒಗ್ಗರಣೆ ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಓಕೆನಾ? ನೋಡಿ, ಒಗ್ಗರಣೆ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಾಕಬೇಕು. ಹಾಕೋಣ. ಈರುಳ್ಳಿ ಹಾಕೊಳ್ಳೋಣ. 2 ಫುಲ್ಲು ಕೆಂಪಗಾಗೋ ತನಕ ಬಿಡೋಣ. ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ನಮ್ ಖಾರಕ್ಕೆ ಎಷ್ಟು ಬೇಕು ಅಂತಂತೇಳಿ ನೋಡಿ, ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ ಖಾರ ಪುಡಿ. ಯಾಕಂದ್ರೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಅದ್ರಲ್ಲಿ ಖಾರ ಬರಲ್ಲ. ಇದ್ರಲ್ಲಿ ನಮ್ಗೆ ಎಷ್ಟು ಬೇಕು ಖಾರ ಅಂತ ನೋಡ್ಕೊಂಡು ನಾನು 1 ಸ್ಪೂನ್ ಹಾಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಸ್ಪೂನ್ ಧನಿಯಾ. ಜಾಸ್ತಿ ಧನಿಯಾ ಹಾಕಬಾರ್ದು, ಅದೇ ಸ್ಮೆಲ್ ಬರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಣಸಿನ ಕಾಳು ಪುಡಿ ಒಂದು ಅರ್ಧ ಸ್ಪೂನು, ಗರಂ ಮಸಾಲ ಒಂದು 1/2, ಜೀರಾ ಪೌಡ್ರು ಒಂದು ಸ್ವಲ್ಪ, ಒಂದು 1/4 ಟೀ ಸ್ಪೂನ್. ಓಕೆನಾ? ಇಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಕ್ ಬಿಡೋಣ. ಓಕೆನಾ? ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆದ ತಕ್ಷಣನೇ ನೋಡಿ, ಈ ತರ ಎಲ್ಲ ಮಾಡಿ, ಈ ತರ ಎಲ್ಲ ಫ್ರೈ ಆದ ತಕ್ಷಣ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಡಿದೀವಲ್ಲ, ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದೀವಲ್ಲ, ಈ ಪೇಸ್ಟ್ ನ ನಾವ್ ಇದಕ್ಕೆ ಹಾಕೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು. ನೋಡಿ, ನೀರು ಹಾಕೊಳ್ಳೋಣ. ಈ ತರ ಬರ್ಲಿ. ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬರ್ಲಿ. ಈ ತರ ಬಂದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋ ತನಕ, ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬಾಯ್ಲ್ ಮಾಡೋಣ. ಓಕೆನಾ? ಕ್ಯಾಪ್ಸಿಕಮ್ ನ ಫ್ರೈ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಕ್ಯಾಪ್ಸಿಕಮ್ 1 ಕಪ್ ಹಾಕ್ತಾ ಇದೀನಿ. 1 ಕಪ್ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕೊಂಡು ಚೆನ್ನಾಗಿ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ. ಇದನ್ನ ಹಾಫ್ ಬಾಯ್ಲ್ ಮಾಡಿ ನಾವು ಸೆಪ್ರೇಟ್ ಆಗಿ ಒಂದು ಕಪ್ಪಲ್ಲಿ ಎತ್ತಿಟ್ಕೊಳ್ಳೋಣ. ಯಾಕಂದ್ರೆ ಇದು ನಮಗೆ ಕೊನೆಯಲ್ಲಿ ಹಾಕ್ಬೇಕು. ನೋಡಿ, ಈ ತರ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ ಹಾಫ್ ಬಾಯ್ಲ್ ತರ ಮಾಡಿ ಎತ್ತಿಡ್ಬೇಕು. ಓಕೆನಾ? ಇದೇ ತರ ಪನ್ನೀರ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡು ಪನ್ನೀರ್ನ ಫ್ರೈ ಮಾಡೋಣ. ಇದಕ್ಕೂ ಸೇಮ್ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಹಾಕೋಣ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಸಾಕಲಿ ಅಂತ. ಈ ತರ ಫ್ರೈ ಮಾಡೋಣ. ನೋಡಿ, ಈ ತರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈ ತರ ಫ್ರೈ ಆದ್ಮೇಲೆ ನೋಡಿ, ಕೊನೆಯಲ್ಲಿ ಹಾಕೊಳ್ಳೋಣ ಕೊತ್ತಂಬರಿ ಹಾಕೊಂಡು ಫ್ರೈ ಮಾಡೋಣ. ನೋಡಿ, ಈ ತರ ಪನ್ನೀರು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡಿ ಸೆಪರೇಟ್ ಆಗಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಅದಕ್ಕೆ ಆಡ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಎಣ್ಣೆ ಬಿಟ್ಟಿದೆ. ಇವಾಗ
ಎಣ್ಣೆ ಬಿಟ್ಟಾದ್ಮೇಲೆ ಕ್ಯಾಪ್ಸಿಕಮ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಮತ್ತೆ ಪನ್ನೀರು ಫ್ರೈ ಮಾಡಿದ್ದೀನಲ್ಲ ಅದನ್ನು ಹಾಕೋಣ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದ್ಮೇಲೆ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಈ ಥರ ಫ್ರೈ ಆದಮೇಲೆ ಈ ಥರ ಎಲ್ಲ ಹಾಕಾದ್ಮೇಲೆ ಈ ಥರ ಒಂದು 10 ನಿಮಿಷ ಬಿಡೋಣ. ಓಕೆನಾ? ಬಿಟ್ಟಾದ್ಮೇಲೆ ನಾವು ಸ್ವಲ್ಪ ಚೀಸ್ ಹಾಕೊಳ್ಳೋಣ. ನೋಡಿ, ಚೀಸ್ ಹಾಕಿದೆ. ಚೀಸ್ ಹಾಕಾದ್ಮೇಲೆ ಸ್ವಲ್ಪ ಬೆಣ್ಣೆ ಅಂದರೆ ಬಟರ್ ಹಾಕೊಳ್ಳೋಣ. ಓಕೆನಾ? ಬಟರ್ ಹಾಕಿ ಫ್ರೈ ಮಾಡೋಣ ಸ್ವಲ್ಪ. ಪನ್ನೀರ್ ಕಡಾಯಿ ಈಸ್ ರೆಡಿ. ನೋಡಿ, ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕ್ರೀಮ್ ಹಾಕೊಳ್ಳೋಣ. ಓಕೆನಾ? ಪನ್ನೀರ್ ಕಡಾಯಿ ಈಸ್ ರೆಡಿ. ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್.